ಸೊ ಇವಾಗ ಚಂದ್ರಯಾನ್ 3ನಲ್ಲಿ ಇವಾಗ ಲ್ಯಾಂಡರಲ್ಲಿ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆ, ರೋವರಲ್ಲಿ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಹಾಗೆ ಆರ್ಬಿಟರ್ ಅಂದರೆ ಪ್ರಪಲ್ಷನ್ ಮಾಡ್ಯೂಲ್ ಏನು ಅದು ಸುತ್ತಾ ಇದೆ ಅದರಲ್ಲೂ ಕೂಡ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಈ ಎಲ್ಲ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ಸ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆರ್ಬಿಟರಲ್ಲಿ ಒಂದು ಶೇಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ ಅದು ಭೂಮಿ ಕಡೆಗೆ ನೋಡಿ ಭೂಮಿಯಿಂದ ಯಾವ್ಯಾವ ಬಣ್ಣದ ತರಂಗಗಳು ಬರ್ತಾ ಇದೆ ಅನ್ನೋದನ್ನು ಅದು ಕಲೆಕ್ಟ್ ಮಾಡುತ್ತೆ. ಸೊ ಅದು ಯಾತಕ್ಕೆ ಮುಖ್ಯ ಅಂದರೆ ಸೊ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದು ಅಂದರೆ ಜೀವದ ಕುರುಹುಗಳು ಇರುವಂಥ ತರಂಗಗಳು ಯಾವ್ಯಾವುದು ಅನ್ನೋದನ್ನು ಅದು ಕಲೆ ಹಾಕೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಇದು ಯಾತಕ್ಕೆ ಮುಖ್ಯ ಅಂದರೆ ನಮಗೆ ಬೇರೆ ನಕ್ಷತ್ರಗಳ ಸುತ್ತಾ ಇರೋಂಥ ಗ್ರಹಗಳಲ್ಲಿ ಎಲ್ಲಿ ಜೀವಿಗಳಿದೆ ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ. ಜೀವಿಗಳು ನಿಜವಾಗ್ಲೂ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಒಂದು ನಮ್ಮ ವಿಶ್ವದಲ್ಲಿ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಿದೆ, ಅದ್ರ ಸುತ್ತ ಬಿಲಿಯನ್ ಗಟ್ಟಲೆ ಗ್ರಹಗಳು ಸುತ್ತಾ ಇವೆ. ಸೊ ಎಲ್ಲೋ ಒಂದು ಕಡೆ ಇದೇ ಥರ ಕಂಡೀಷನ್ಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಜೀವಿಗಳು ಹುಟ್ಟಿರ್ಬೋದು. ಈಗ ನಮ್ಮಲ್ಲೂ ಕೂಡ ನೀವು ಸಮುದ್ರದ ತಳಕ್ಕೆ ಹೋದರೂ ಕೂಡ ಅಲ್ಲಿ ಸಿಕ್ಕಾಬಟ್ಟೆ ಪ್ರೆಷರು ಮತ್ತು ಟೆಂಪರೇಚರು ಇದೆಲ್ಲ ಇರೋವಂಥ ಜಾಗಗಳಲ್ಲೂ ಕೂಡ ವಾಲ್ಕೆನೋ ಇರೋ ಕಡೆ ಕೂಡ ಜೀವಿಗಳಿದ್ದಾವೆ. ಅಂದರೆ ಅದು ಬ್ಯಾಕ್ಟೀರಿಯಾ ರೀತಿಯಲ್ಲಿರುವ ಸೂಕ್ಷ್ಮ ಜೀವಿಗಳಿರ್ಬೋದು ಎಲ್ಲವುದು ಕೂಡ. ಸೊ ಇಂಥ ಇಷ್ಟೊಂದು ಜೀವ ವೈವಿಧ್ಯ ಇಲ್ಲಿ ಭೂಮಿ ಮೇಲೆ ಇರಬೇಕಾದ್ರೆ ಬೇರೆ ಕಡೆನೂ ಕೂಡ ಜೀವಿಗಳು ಇರಲೇಬಹುದು ಅನ್ನೋದು ಒಂದು ವಾದ. ಸೊ ಇದಕ್ಕೋಸ್ಕರ ಯಾವ ಒಂದು ಗ್ರಹದಲ್ಲಿ ಜೀವಿಗಳಿದ್ದರೆ ಅದರಿಂದ ಯಾವ್ಯಾವ ಥರದ ತರಂಗಗಳು ಬರಬಹುದು, ಯಾವ್ಯಾವ ಥರದ ವೇವ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರಬಹುದು ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಶೇಪ್ ಅಂತ ಒಂದು ಇದೆ, ಅದು ಆರ್ಬಿಟರಲ್ಲಿದೆ. ಇದು ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಚಂದ್ರನ ಮೇಲೆ ಮುಂದೆ ಹೋಗಬೇಕು ಅಂದರೆ ಅಲ್ಲಿ ಜನರು ಹೋಗಿ ವಾಸ ಆಗಬೇಕು ಅಂದರೆ ಅದಕ್ಕೆಲ್ಲ ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾಗ್ಬೋದು ಅದೆಲ್ಲದು ಕೂಡ ಇದೆ. ಒಂದು ಉದಾಹರಣೆಗೆ ಇವಾಗ ಭೂಮಿ ಮೇಲೆ ನಮಗೆ ಇದು ಸೀಸ್ಮೋಮೀಟರ್ಸ್ ಅಂತ ಇರುತ್ತೆ, ಅಂದರೆ ಎಲ್ಲ ಈ ಭೂಕಂಪಗಳನ್ನೆಲ್ಲ ಅಳೆಯುವಂಥದ್ದು. ಸೊ ಈ ಸೀಸ್ಮೋಮೀಟರ್ಸ್ ಏನು ಮಾಡುತ್ತೆ, ಭೂಮಿ ಮೇಲೆ ಎಲ್ಲೇ ಒಂದು ಕಡೆ ಒಂದು ಸಣ್ಣ ವೈಬ್ರೇಷನ್ ಇದ್ದರೂ ಕೂಡ ಅದಕ್ಕೆ ಗೊತ್ತಾಗುತ್ತೆ. ಭೂಮಿ ಮೇಲೆ ಈವನ್ ನ್ಯೂಕ್ಲಿಯರ್ ಬಾಂಬ್ಗಳೆಲ್ಲ ಬ್ಲಾಸ್ಟ್ ಆದರೆ ಅಥವಾ ವಾಲ್ಕೆನೋಸ್ ಬಂದರೆ ಅದು ಎಲ್ಲದರಿಂದನೂ ಕೂಡ ಭೂಮಿ ಸ್ವಲ್ಪ ಅಲ್ಲಾಡುತ್ತೆ. ಸೊ ಇದೆಲ್ಲದನ್ನು ಕೂಡ ಸೀಸ್ಮೋಗ್ರಾಫ್ಸ್ ಅದನ್ನು ಮೆಷರ್ ಮಾಡುತ್ತೆ. ಸೊ ಇದೇ ರೀತಿಯಲ್ಲೇ ಚಂದ್ರನ ಮೇಲೆ ಇರಬಹುದಾ, ಚಂದ್ರನ ಮೇಲೂ ಕೂಡ ಭೂಕಂಪಗಳಾಗಬಹುದಾ ಅಂತ ಅದನ್ನು ಕೂಡ ಮೆಷರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇದು ಬಿಟ್ಟು ಇವಾಗ ಭೂಮಿ ಸುತ್ತ ಮ್ಯಾಗ್ನೆಟೋಸ್ಫಿಯರ್ ಅಂತ ಒಂದಿದೆ. ಸೊ ಈ ಮ್ಯಾಗ್ನೆಟೋಸ್ಫಿಯರ್ ಅಂದರೆ ಅಯಸ್ಕಾಂತೀಯ ವಲಯ ಅಂತ ಕರಿತೀವಿ. ಇವಾಗ ಸೂರ್ಯನಿಂದ ಎಷ್ಟೊಂದು ಏನಂತಾರೆ ಎಷ್ಟೊಂದು ರೇಡಿಯೇಷನ್ ಬರ್ತಾ ಇರುತ್ತೆ. ಸೊ ಇದನ್ನು ತಡೆಯೋದಕ್ಕೋಸ್ಕರ ನಮ್ಮ ಮ್ಯಾಗ್ನೆಟೋಸ್ಫಿಯರ್ ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಚಂದ್ರನ ಮೇಲೆ ಆ ಮ್ಯಾಗ್ನೆಟೋಸ್ಫಿಯರ್ ಇಲ್ಲ, ಹಾಗೆಯೇ ಚಂದ್ರನ ಮೇಲೆ ಅಟ್ಮಾಸ್ಫಿಯರ್ ಕೂಡ ಇಲ್ಲ. ಸೊ ಹೀಗಾಗಿ ಚಂದ್ರನ ಮೇಲೆ ತುಂಬ ಚಾರ್ಜ್ ಪಾರ್ಟಿಕಲ್ಸ್ ಜಾಸ್ತಿ ಇರ್ಬೋದು. ಸೊ ಇದರಿಂದಾಗಿ ಅಲ್ಲಿ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡು ಹೋದರೆ ಅದೆಲ್ಲದು ಕೂಡ ಕೆಟ್ಟು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಚಂದ್ರನ ಮೇಲ್ಮೈ ಮೇಲೆ ಏನೇನು ಅದರ ಪ್ಲಾಸ್ಮಾ ಲಕ್ಷಣಗಳು ಏನೇನಿದೆ, ಅದರಲ್ಲಿ ಅಯಾನ್ಸ್ ಇದೆಯಾ, ಸೊ ಇದನ್ನು ಮೆಷರ್ ಮಾಡೋದಕ್ಕೂ ಕೂಡ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ, ಅಂದರೆ ರಂಭ ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಸೊ ಇದಲ್ದಿರ ಒಂದು ಥರ್ಮೋಮೀಟರ್ ಇದೆ. ಸೊ ಆ ಥರ್ಮೋಮೀಟರು ಅದೇನು ಮಾಡುತ್ತೆ, ಇವಾಗ ನಮ್ಮಲ್ಲಿ ಅಗೇನ್ ಮತ್ತೆ ಭೂಮಿ ಮೇಲೆ ವಾತಾವರಣ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ಸ್ವಲ್ಪ ರೆಗ್ಯುಲೇಟ್ ಆಗಿರುತ್ತೆ, ಅಂದರೆ ಸಡನ್ನಾಗಿ ಚೇಂಜ್ ಆಗೋದಿಲ್ಲ, ಟೆಂಪರೇಚರ್ ನಿಧಾನಕ್ಕೆ ಬದಲಾವಣೆ ಆಗುತ್ತೆ. ಆದರೆ ಚಂದ್ರನ ಮೇಲೆ ವಾತಾವರಣ ಇಲ್ಲದೆ ಇರೋದ್ರಿಂದ ಎಲ್ಲಿ ಬಿಸಿಲಿರುತ್ತೋ ಅಲ್ಲಿ +200 ಡಿಗ್ರಿ ಬಿಸಿ, ಎಲ್ಲಿ ಸೂರ್ಯನ ಬೆಳಕು ಬೀಳಲ್ವೋ ಅಲ್ಲಿ -200 ಡಿಗ್ರಿ. ಎಷ್ಟೊಂದು ಕ್ರೇಟರ್ಗಳಲ್ಲಿ, ಅಂದರೆ ಎಸ್ಪೆಷಲಿ ಈಗ ಸೌತ್ ಪೋಲಿಗೆ ನಮ್ಮ ಭಾರತದ್ದು ಚಂದ್ರಯಾನ್ 3 ಹೋಗಿದೆಯಲ್ಲ, ಅಂಥ ಕಡೆ ಎಷ್ಟೊಂದು ಕುಳಿಗಳ ಒಳಗಡೆ ಸೂರ್ಯನ ಬೆಳಕು ಯಾವತ್ತೂ ಬೀಳೋದೇ ಇಲ್ಲ. ಅಂಥ ಕಡೆಗಳಲ್ಲಿ ಏನಂತಾರೆ ಸಾಲಿಡ್ ಐಸ್ ಇರಬಹುದೇನೋ ಅಥವಾ ನೀರಿನ ಅಂಶ ಇರ್ಬೋದೇನೋ, ಈವನ್ ಕಲ್ಲಲ್ಲೂ ಕೂಡ ನೀರಿನ ಅಂಶಗಳಿರ್ಬೋದೇನೋ. ಯಾಕೆಂದರೆ ಈಗ ಬಿಲಿಯನ್ ಗಟ್ಟಲೆ ವರ್ಷಗಳಿಂದ ಚಂದ್ರ ಇರೋದ್ರಿಂದ ಅದ್ರ ಮೇಲೆ ಎಷ್ಟೊಂದು ಆಸ್ಟ್ರಾಯ್ಡ್ಸ್ ಇರ್ಬೋದು, ಕಾಮೆಟ್ಸ್ ಇರ್ಬೋದು, ಇವೆಲ್ಲ ಬಿದ್ದಿದೆ. ಕಾಮೆಟ್ಸು ಅದು ಹಿಮದ ಉಂಡೆಗಳು, ಕಾಮೆಟ್ಸ್ ಅಂದರೆ ಧೂಮಕೇತು ಅಂತ ಕರಿತೀವಲ್ಲ, ಅದು ಹಿಮದ ಉಂಡೆಗಳು. ಸೊ ಅವು ಬಿದ್ದಾಗ ಹಾಗೆ ಆ ನೀರಿನ ಅಂಶ ಯಾವುದೋ ಒಂದು ಕಲ್ಲಲ್ಲಿ ಹೀರ್ಕೊಂಡಿರ್ಬೋದಾ, ಅಲ್ಲಿರುವಂಥ ಮಣ್ಣಲ್ಲಿ ಹೀರ್ಕೊಂಡಿರ್ಬೋದಾ, ಅಥವಾ ಹಿಮದ ಗಡ್ಡೆಗಳೇ ಈ ಥರ ಯಾವತ್ತೂ ಬೆಳಕು ಬೀಳದೇ ಇರೋ ಜಾಗದಲ್ಲಿ ಇರಬಹುದಾ ಅನ್ನೋದು ಒಂದು ಪ್ರಶ್ನೆ. ಸೊ ಈ ಥರ್ಮಾಮೀಟರ್ ಇದೇನು ಮಾಡುತ್ತೆ, ಈ ಚಂದ್ರನ ಮೇಲ್ಮೈ ಮೇಲಿನ ತಾಪಮಾನ ಹೇಗಿದೆ, ಅದು ಹೇಗೆ ಸ್ಪ್ರೆಡ್ ಆಗಿದೆ, ಇದೆಲ್ಲದನ್ನು ಕೂಡ ಮೆಷರ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಸುಮಾರು ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ಅದರಲ್ಲಿದೆ. ಹಾಂ, ಸೊ ಸೌತ್ ಪೋಲ್ಗೆ ಹೋಗಿದ್ದು ಇವಾಗ ನಾನು ಹೇಳ್ತಾ ಇದ್ನಲ್ಲ, ಅದೇ ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಇಷ್ಟು ದಿನ ಎಲ್ಲ ಬೇರೆ ಈಗ ರಷ್ಯನ್ಸ್ ಮತ್ತು ರಷ್ಯನ್ ಮತ್ತು ಅಮೆರಿಕಾದವರು ಎಲ್ಲ ಹೋಗಿದ್ದು ಚಂದ್ರನ ಮಧ್ಯರೇಖೆ, ಅಂದರೆ ಚಂದ್ರನ ಮಧ್ಯಭಾಗದಲ್ಲಿ ಅವ್ರು ಹೋಗಿದ್ರು. ಸೊ ಅಲ್ಲಿ ಕುಳಿಗಳೆಲ್ಲ ತುಂಬ ಕಡಿಮೆ, ಅಲ್ಲಿ ಸ್ವಲ್ಪ ಬೇಸಿನ್ಸ್ ಅಂತಿದೆ, ಅಂದರೆ ಎಲ್ಲ ಸಪಾಟಾದಂತಹ ಜಾಗ ತುಂಬ ಜಾಸ್ತಿ ಇದೆ. ಸೊ ಅಲ್ಲಿ ಲ್ಯಾಂಡ್ ಮಾಡೋದು ಕೂಡ ತುಂಬ ಈಸಿ, ಮತ್ತು ಅಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಇಟ್ ಈಸ್ ಈಸಿಯರ್, ಅಲ್ಲಿ ತುಂಬ ಸುಲಭ ಅಲ್ಲಿ ಲ್ಯಾಂಡ್ ಮಾಡೋದಂತ ಎಲ್ಲ ಅಲ್ಲಿಗೆ ಹೋಗಿದ್ರು.
ಸೊ ಅಲ್ಲಿ ಆಲ್ರೆಡಿ ಅಲ್ಲಿನ ಇದೆ ಪ್ರಾಪರ್ಟೀಸ್ ಎಲ್ಲ ನಮಗೆ ಗೊತ್ತಾಗಿದೆ. ಸೊ ಅಲ್ಲಿಗೆ ಮತ್ತೆ ಹೋಗಿ ಏನೂ ಉಪಯೋಗ ಇಲ್ಲ. ಚೈನಾನವ್ರು ಏನು ಮಾಡಿದ್ರು, ಚಂದ್ರನ ಹಿಂದ್ಗಡೆ ಭಾಗ, ಅಂದರೆ ಚಂದ್ರನ ನಾವು ಯಾವತ್ತು ನೋಡಿದ್ರು ಕೂಡ ಚಂದ್ರ ನಮಗೆ ಒಂದೇ ಮುಖ ಕಾಣಿಸೋದು, ಅದ್ರ ಹಿಂದ್ಗಡೆ ಮುಖ ನಮಗೆ ಯಾವತ್ತೂ ಕಾಣಿಸೋದಿಲ್ಲ. ಅದನ್ನು ಫಾರ್ ಸೈಡ್ ಆಫ್ ದ ಮೂನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಚಂದ್ರ ಭೂಮಿ ಸುತ್ತ ತಿರುಗಬೇಕಾದ್ರೆ ಒಂದೇ ಮುಖನ ಅದು ಹಿಡ್ಕೊಂಡು ತಿರುಗತ್ತೆ. ಸೊ ಹಿಂದ್ಗಡೆ ಮುಖ ಏನಿದೆ ಅದು ನಮಗೆ ಯಾವತ್ತೂ ಕೂಡ ಕಾಣಿಸೋದೇ ಇಲ್ಲ. ಸೊ ಅಲ್ಲಿ ಕಳಿಸಿದ್ರೆ ಅಲ್ಲಿಂದ ಕಮ್ಯುನಿಕೇಟ್ ಮಾಡೋದು ಕೂಡ ತುಂಬ ಕಷ್ಟ, ಯಾಕೆಂದರೆ ಅಲ್ಲಿಂದ ಡೈರೆಕ್ಟ್ ಲೈನ್ ಆಫ್ ಸೈಟ್ ಇರೋದಿಲ್ಲ. ಸೊ ಹಾಗಾಗಿ ಕಮ್ಯುನಿಕೇಟ್ ಮಾಡೋದು ಕೂಡ ತುಂಬ ಕಷ್ಟ. ಬಟ್ ಚೈನಾದವರು ಅಲ್ಲಿ ಕಳಿಸಿದ್ದಾರೆ. ಸೊ ನಾವು ಹಾಗಿದ್ರೆ ಏನು ಮಾಡ್ಬೋದು ಅಂತ ಭಾರತದ ಇಸ್ರೋನವರು ಯೋಚನೆ ಮಾಡಿ ಅವರು ಅಂದ್ಕೊಂಡಿದ್ದೇನೆಂದರೆ, ಇವಾಗ ಧ್ರುವ ಪ್ರದೇಶಗಳೇನಿದೆ ಆ ಧ್ರುವ ಪ್ರದೇಶಗಳಲ್ಲಿ ಸೂರ್ಯನ ಬೆಳಕು ಯಾವತ್ತೂ ಡೈರೆಕ್ಟಾಗಿ ಬೀಳೋದಿಲ್ಲ, ಸ್ವಲ್ಪ ಸೊಟ್ಟವಾಗಿ ಬೀಳ್ತಾ ಇರುತ್ತೆ. ಸೊಟ್ಟಾಗಿ ಬೀಳ್ತಿರೋದ್ರಿಂದ ಸೂರ್ಯನ ಬೆಳಕು ಕಡಿಮೆ ಇರುತ್ತೆ. ಸೊ ಆ ಧ್ರುವ ಪ್ರದೇಶಗಳಲ್ಲಿ ಇವಾಗ ನಮ್ಮಲ್ಲಿ ನಾವು ನೋಡ್ಬೋದು, ಸೂರ್ಯ ಪೂರ್ವದಲ್ಲಿ ಹುಟ್ಟಿ ತಲೆ ಮೇಲಿಂದ ಹೋಗಿ ಪಶ್ಚಿಮದಲ್ಲಿ ಮುಳುಗುತ್ತೆ. ಅದೇ ಈ ಧ್ರುವ ಪ್ರದೇಶಗಳಿಗೆ ಹೋದರೆ ಅಲ್ಲೇನಾಗುತ್ತೆ, ಸೂರ್ಯ ಈ ಮಟ್ಟದಲ್ಲಿ ಅದು ಹುಟ್ಟಿದ್ರೆ ಅದು ಇದೇ ಮಟ್ಟದಲ್ಲೇ ಮೇಲ್ಗಡೆ ಬಂದು ಹಾಗೆ ಯಾವತ್ತೂ ತಲೆ ಮೇಲೆ ಹೋಗೋದೇ ಇಲ್ಲ. ಸೊ ಸೂರ್ಯನ ಬೆಳಕು ಯಾವಾಗಲೂ ಓರೆಯಾಗಿ ಬೀಳ್ತಾ ಇರುತ್ತೆ. ಸೊ ಕೆಲವೊಂದು ಕ್ರೇಟರ್ಸ್ ಒಳಗಡೆ ಏನಾಗುತ್ತೆ, ಕೆಲವೊಂದು ಜಾಗದಲ್ಲಿ ಯಾವತ್ತೂ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದೇ ಇಲ್ಲ. ಸೊ ಇಂಥ ಜಾಗಗಳಲ್ಲಿ ಮತ್ತೆ ನೀರಿನ ಅಂಶ ಇರಬಹುದಾ, ಅಂಥ ಜಾಗಗಳಿಗೆ ನಮ್ಮ ರೋವರ್ನ ಕಳಿಸಿ ಅಲ್ಲಿಂದ ನೀರಿನ ಅಂಶ ಏನಾದರೂ ಪತ್ತೆ ಮಾಡ್ಬೋದಾ. ಸೊ ಇದೆಲ್ಲದನ್ನು ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ದಕ್ಷಿಣ ಧ್ರುವನ ಅವರು ಹುಡ್ಕೊಂಡಿದ್ದಾರೆ. ಈಗ ಅವ್ರು ಏನು ಮಾಡಿದ್ದಾರೆ ಅಂದರೆ 2 ಕ್ರೇಟರ್ಸ್ ಇದೆ, ಅದು ಎರಡರ ಮಧ್ಯದಲ್ಲಿರುವಂಥ ಅದನ್ನು ಕ್ರೇಟರ್ ರಿಮ್ ಅಂತ ಏನು ಕರಿತೀವಿ ಅಥವಾ ದಡ, ಅದರಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ನೆಕ್ಸ್ಟು ಅವರಿಗೆ ಆದರೆ ಅವರು ಕ್ರೇಟರ್ ಒಳಗಡೆ ಇಳಿಸಿ ಅಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದು. ಸ್ವಲ್ಪ ಸ್ಪಷ್ಟತೆ ಸಿಕ್ಕಿದೆ, ಆದರೆ ಇನ್ನೂ ಕೂಡ ಜಾಸ್ತಿ ಸ್ಪಷ್ಟತೆ ಸಿಕ್ಕಿಲ್ಲ. ಯಾವಾಗ ಹತ್ತಿರ ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವೋ ಅವಾಗಲೇ ಗೊತ್ತಾಗೋದು. ನೀರಿನ ಅಂಶ ಇದೆ ಅಂತ ಗೊತ್ತಾಗಿದೆ, ಆದರೆ ನಿಜವಾಗ್ಲೂ ಎಷ್ಟು ಅಂಶ ಇದೆ, ಅದರಿಂದ ನಾವು ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದಾ, ಸೊ ಇದೆಲ್ಲ ಏನೂ ಗೊತ್ತಿಲ್ಲ. ಸೊ ಹೀಗಾಗಿ ಇನ್ನೂ ಕೂಡ ತುಂಬ ಎಕ್ಸ್ಪೆರಿಮೆಂಟ್ಸ್ ಆಗಬೇಕು.